ಇಟ್ಕೊಂಡು ನಿಮ್ಗೆ ಫೀಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಅನ್ನೋದು ಸ್ಯಾಂಪಲ್ ನೋಡ್ತಾ ಇದೀವಿ. ಸೊ ಸ್ಯಾಂಪಲ್ ನೊಳಗೆ ನೋಡ್ತಾ ಹೋದಂಗೆ ಈಗ ನೋಡ್ತಾ ಹೋಗೋಣ. ಅವ್ರದ್ದು ಲಾಗಿನ್ ಆಗ್ತೀನಿ. ಯಾವ ತರ ಫೀಸ್ ಅಪ್ಲೋಡ್ ಮಾಡ್ತೀನಿ ನಾನು ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಸೇಜ್ ಬಂದಾದ್ಮೇಲೆ ನೀವು ಫೀ ಸ್ಟ್ರಕ್ಚರ್ನ ಈ ತರ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಸೊ ಲಾಗಿನ್ ಆದೆ. ಈಗ ನೀವು ಆಸ್ ಯೂಶುವಲ್ ನೀವೇನ್ ಮಾಡೋಣ ಅಂತಂದ್ರೆ ಈಗ ಕ್ರಿಯೇಟ್ ಅಪ್ಲಿಕೇಶನ್ ಅಥವಾ ವ್ಯೂ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಹೋಗೋಣ. ಸೊ ಇದ್ರೊಳಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ ಅಂತ ಇದೆಯಲ್ಲ, ಇದ್ರಾಗ ಲಾಗಿನ್ ಆಗೋಣ. ಇದ್ರಾಗ ಹೋದ್ಮೇಲೆ ಇಲ್ಲಿದೆ ನೋಡಿ, ವೆನ್ ಯು ಅಪ್ಲೈಡ್, ನೀವು ಅಪ್ಲೈ ಮಾಡೋಕ್ಕಿಂತ ಮಾಡಿದಾಗ ಈ ಕಾಲೇಜ್ ಸೆಲೆಕ್ಟ್ ಮಾಡಿರ್ತೀರಿ, ಹಾವೇರಿ ಯೂನಿವರ್ಸಿಟಿ, UG BCA ಹಿಂಗಂತ ಸಬ್ಮಿಟ್ ಮಾಡಿರ್ತಿರಲ್ಲ, ಇಲ್ಲೇ ವ್ಯೂ ಅಂತ ಆಪ್ಷನ್ಗೆ ಹೋಗ್ಬೇಕು. ಸೊ ವ್ಯೂ ಅನ್ನೋ ಒಂದು ಆಪ್ಷನ್ಗೆ ಹೋದಾಗ ಹಿಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಕೆಳಗೆ. ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ, ಆನ್ಲೈನ್ ಮತ್ತು ಆಫ್ಲೈನ್. ಆಫ್ಲೈನ್ ನ ಚೂಸ್ ಮಾಡಬೇಕು. ಸೊ ಆಫ್ಲೈನ್ ನ ಚೂಸ್ ಮಾಡಿದ್ಮೇಲೆ ಸೊ ಇಲ್ಲಿ ಆಫ್ಲೈನ್ ಚೂಸ್ ಮಾಡಿದೆ. ಇಲ್ಲಿ ರಿಸಿಪ್ಟ್ ನಂಬರ್, ಆಕ್ಚುಯಲ್ ಅಮೌಂಟ್ ಪೇಯ್ಡ್, ಪೇಮೆಂಟ್ ಡೇಟ್ ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಅದನ್ನ ನಾನು ಯಾವ ತರ ಅಪ್ಡೇಟ್ ಮಾಡ್ತೀನಿ ಅನ್ನೋದು ಒಂದ್ ನಿಮಿಷ ನೋಡ್ರಿ. ಅದನ್ನ ಫಸ್ಟ್ PDF ತಗೊಂತೇನೆ ನಾನು. ಓಕೆ, ಸಾರಿ. ಇಲ್ಲಿ ರಿಸಿಪ್ಟ್ ಇದೆ ನೋಡಿ. ಈ ರಿಸಿಪ್ಟ್ ಈ ಸ್ಟೂಡೆಂಟ್ದು ಸಂಗೀತ ಮುದ್ಕೋಣ ಹಿಂಗೆಲ್ಲ ಐತಲ್ಲ ಇದು. ನಾ ಏನ್ ಮಾಡ್ತೀನಿ, ಇಲ್ಲಿ ಟ್ರಾನ್ಸಾಕ್ಷನ್ ಐಡಿ ಅಂತ ಇದೆ ನೋಡಿ, ಆ ಟ್ರಾನ್ಸಾಕ್ಷನ್ ಐಡಿನ ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡ್ಕೊಂಡು ಬಂದು ಇಲ್ಲೇ ಅದನ್ನ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ನ ಆಕ್ಚುಲಿ ಅಮೌಂಟ್ ಎಷ್ಟು ಪೇ ಮಾಡೀನಿ ಅಂತಂದ್ರೆ ಆ ವಿದ್ಯಾರ್ಥಿದು ನಾನು 5,000 ರೂಪಾಯಿ ಪೇ ಮಾಡಿದ್ದೀನಿ. ಆ 5,000 ರೂಪಾಯಿ ಇಲ್ಲಿ ಎಂಟ್ರಿ ಮಾಡ್ತೀನಿ. ಮಾಡಿದ್ನ ಆಮೇಲೆ ಪೇಮೆಂಟ್ ಡೇಟ್ ನಾ ಯಾವ ಪೇ ಮಾಡಿದ್ದೀನಿ ಅಂತಂದ್ರೆ ಆಗಸ್ಟ್ 31ಕ್ಕೆ ಪೇ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್. ಸೊ ಆಗಸ್ಟ್ 31ಕ್ಕೆ ನಾ ಪೇ ಮಾಡಿದ್ದೇನೆ ಅಂತಂದ್ರೆ ಆಗಸ್ಟ್ 31 ತಗೊಂಡು ನಾ ನೆಕ್ಸ್ಟ್ ಆ ಚಲನ ಇಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ. ಯಾವುದದು ರಿಸಿಪ್ಟ್. ಸೊ ಆಗಲ್ಲ ಇಲ್ಲಿ ನೋಡಿದ್ರಲ್ಲ ಅದೇ ರಿಸಿಪ್ಟ್ ಇದು. ಸೊ ರಿಸಿಪ್ಟ್ ನ ಆಡ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡೋಣ. ಸೊ ಸಬ್ಮಿಟ್ ಮಾಡಿದೆ. ಈ ತರ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ ಆಫ್ಲೈನ್ ತುಂಬದಂತ ವಿದ್ಯಾರ್ಥಿಗಳು ಈ ತರ ನಿಮ್ದು ಅಪ್ಲಿಕೇಶನ್ ಐಡಿ ಮುಖಾಂತರ ಹೋಗಿ ನೀವು ಎಷ್ಟು ಅಮೌಂಟ್ ತುಂಬಿರ್ತೀರಿ, ಯಾವ ಡೇಟಿಗೆ ತುಂಬಿರ್ತೀರಿ, ಅದ್ರ ಟ್ರಾನ್ಸಾಕ್ಷನ್ ಐಡಿ ಏನೈತಿ ಅನ್ನೋದನ್ನ ಅಪ್ಡೇಟ್ ಮಾಡೋದ ಆಕ್ಚುಲಿ ಪ್ರೋಸೆಸ್. ಸೊ ಈ ತರ ಮಾಡಿ ನಮ್ಗೆ ಅಪ್ಡೇಟ್ ತಿಳಿಸಿದ ಮೇಲೆ ನಾವು ಅದನ್ನ ಅಪ್ರೂವ್ ಮಾಡ್ತೀವಿ. ಅವಾಗ ನಿಮ್ಗೆ UCMS ID ಬರ್ತೈತಿ. ಥ್ಯಾಂಕ್ ಯು.